ಇನ್ನು ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ನೀವೇ ಹೇಳಿದ ಹಾಗೆ ಡ್ರಾಮಾ ನಡೀತಿದೆ ಅಷ್ಟೇ, ಸುಮ್ಮನೆ ಡ್ರಾಮಾ ಕಂಪನಿಯನ್ನ ಓಪನ್ ಮಾಡಲ್ಲ. ಆಡಳಿತದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಮುಖ್ಯಮಂತ್ರಿಗಳು ಒಳ್ಳೆ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಪದೇ ಪದೇ ಇದರ ಬಗ್ಗೆ ಚರ್ಚೆ ಆಗೋದು ಬೇಡ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ನೀವೇ ಹೇಳಿದ ಹಾಗೆ ಡ್ರಾಮಾ ನಡೀತಿದೆ ಅಷ್ಟೇ ಅಂತ ಕೂಡ ಮಾತನಾಡಿದ್ದಾರೆ. ನೀವೇ ವಿಶ್ಲೇಷಣೆಯನ್ನ ಮಾಡಿದ್ದೀರಾ, ಇದೊಂದು ಡ್ರಾಮಾ ಅಂತ ನಿಮ್ಮ ಹೇಳಿಕೆಯನ್ನ ನಾವು ಒಪ್ಪಬೇಕಾಗತ್ತೆ. ಅವರೊಂದು ಹೇಳಿಕೆ ಕೊಡೋದು, ನಾನೊಂದು ಹೇಳೋದು, ಮತ್ತೊಬ್ಬರು ಇನ್ನೊಂದರ ಹೇಳೋದು ಆಗಬಾರದು. ನಾಯಕತ್ವದ ಬದಲಾವಣೆ ವಿಚಾರದ ಅಭಿಪ್ರಾಯಗಳನ್ನ ಗೌರವಿಸ್ತೀನಿ ಎನ್ನುವಂತಹ ಸುರ್ಜೇವಾಲಾ ಹೇಳಿಕೆಯ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ಸ್ಮೂತ್ ಆಗಿ ಇರೋದು, ಡ್ರಾಮಾ ಕಂಪನಿ ನಾನು ಓಪನ್ ಮಾಡೋದಿಲ್ಲ ಅಂತ ಇದೀಗ ಜಿ ಪರಮೇಶ್ವರ್ ಮಾತನಾಡಿರುವಂಥದ್ದು. ಅಲ್ಲ, ನೀವೇ ಹೇಳ್ದಂಗೆ ಡ್ರಾಮಾ ನಡೀತಾ ಇದೆ ಅಷ್ಟೇ, ಇನ್ನೇನು ನಡೀತೆ? ಅಲ್ಲಪ್ಪ, ನೀವೇ ಹೇಳ್ಬಿಟ್ರಲ್ಲ, ಈಗ ನಿಮ್ಮ ವಿಶ್ಲೇಷಣೆಯ ಪ್ರಕಾರನೇ ಅದು ಒಂದು ಡ್ರಾಮಾ ಅಂದರೆ ನೀವು ನಿಮ್ಮ ಹೇಳಿಕೆಯನ್ನು ನಾನು ಒಪ್ಕೋಬೇಕಾಗುತ್ತೆ. ಯತೀಂದ್ರ ಅವರು ಹೇಳಿದ್ದಾರೆ ಸರ್, ನಮ್ಮ ತಂದೆ 5 ವರ್ಷ CM ಆಗಿರ್ತಾರೆ, ಅದರಲ್ಲಿ ಯಾಕೆ ಅನುಮಾನ, ಹೈಕಮಾಂಡ್ ಎಲ್ಲೂ ಹೇಳಿಲ್ಲ, ಹಾಗೆ ನಮ್ಮ ತಂದೆಯವರೇ ಇರ್ತಾರೆ. ಈಗ ನೋಡಿ, ಪದೇ 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 ಇದರ ಬಗ್ಗೆ ಚರ್ಚೆ ಆಗೋದು, ಹೇಳಿಕೆಗಳು ಕೊಡೋದು, ಅವರೊಂದು ಹೇಳೋದು, ನಾನೊಂದು ಹೇಳೋದು, ಇನ್ನೊಬ್ಬರೊಂದು ಹೇಳೋದು, ಅದು ಆಗಬಾರ್ದು. ಯಾವುದೇ ರೀತಿಯ ಆಡಳಿತದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಆಡಳಿತ ನಡೀತಾ ಇದೆ, ಮುಖ್ಯಮಂತ್ರಿಗಳು ಆಡಳಿತವನ್ನು ಮಾಡ್ತಿದ್ದಾರೆ. ನಾವು ಸುಮ್ಮನೆ ಅದಕ್ಕೆ ಮಧು ಅವರು ಹೇಳಿದಾಗೆ ಡ್ರಾಮಾ ಕಂಪ್ನಿ ಓಪನ್ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ. ಅಲ್ಲ, ಇವರು ಸುರ್ಜೇವಾಲಾ ಅವರು ಒಂದು ಎಚ್ಚರಿಕೆ ಕೊಡಬೇಕಿತ್ತು, ಯಾರು ಮಾತಾಡಬೇಡಿ ಅಂತ. ಬಟ್ ನಿನ್ನೆ ಹೇಳ್ತಾರೆ, ನಮ್ಮ ಪಕ್ಷದಲ್ಲಿ ಸ್ವಾತಂತ್ರ್ಯ ಇದೆ, ನಾಯಕತ್ವದ ಬದಲಾವಣೆ ಬಗ್ಗೆ ಮಾತನಾಡುವಂಥವ್ರು ಗೌರವಿಸ್ತೀವಿ, ಅವರ ಅಭಿಪ್ರಾಯವನ್ನು ಗೌರವಿಸ್ತೀವಿ ಅಂತಾರೆ. ಈ ರೀತಿ ಹೇಳಿದಾಗ ಇನ್ನೂ ಹೆಚ್ಚಾಗಲ್ವ ಸರ್ ಈ ಅಭಿಪ್ರಾಯ ಹೇಳುವಂಥ? ಗೊತ್ತಿಲ್ಲ, ಒಬ್ಬೊಬ್ಬರು ಒಂದೊಂದು ವಿಶ್ಲೇಷಣೆ ಮಾಡ್ತಾರೆ. ತಾವ್ಯಾಕೆ ಸರ್ ಸ್ವಲ್ಪ ಸ್ಮೂತ್ ಆಗಿದ್ದೀರಿ? ಅವಾಗೆಲ್ಲ ಸ್ವಲ್ಪ ನಾನು ಇರೋದೇ ಸ್ಮೂತ್ ಕಣ್ರಿ, ಇದೆಲ್ಲ ಕತೆ ಆಯ್ತು. ಅವಾಗೆಲ್ಲ ನಾನೆಲ್ಲಿ ನೋಡಿ, ನಾನು ಹೇಳಿದೆ, ಈಗ ಕೇಳಿಸ್ಕೊಳ್ಳಿಲ್ಲ ನೀವು. ಡ್ರಾಮಾ ಕಂಪನಿ ನಾನು ಓಪನ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದೆ ನಾನು. ಅದರಿಂದ ಬಿಟ್ಬಿಡೋಣ ಅದನ್ನು. ಆ ಸಂದರ್ಭಗಳು ನಮ್ಮ ಹೈಕಮಾಂಡ್ನವರು, ನಿಮಗೆ ನನಗಿರುವ ರಾಜಕೀಯ ಅನುಭವದಲ್ಲಿ ಹೈಕಮಾಂಡ್ನವರು ಎಲ್ಲವನ್ನು ಗಮನಿಸ್ತಾರೆ. ಆ ಸಂದರ್ಭ ಬಂದಾಗ ಅವರು ತೀರ್ಮಾನಗಳನ್ನು ಮಾಡ್ತಾರೆ ಅಷ್ಟೇ. ನೋಡಿಯಪ್ಪ, ನಾನು ಹೇಳೋದು, ಈಗ ಸಂದರ್ಭ ಇದೆಯಾ, ನಾಳೆ ಸಂದರ್ಭ ಇದೆಯಾ, ಹಿಂದೆ ಹಿತ್ತ, ಅದೆಲ್ಲ ನಾನು ಹೇಳಕ್ಕೆ ಹೋಗಲ್ಲ. ಅವರಿಗೆ